ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಶುಂಠಿ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಿನ್ನೆ 65 ರೂಪಾಯಿ ದಾಟಿತ್ತು. ಇವತ್ತು 65ಕ್ಕೂ ಜಾಸ್ತಿ ಆಗಿದೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು. ಅದ್ರ ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿನೇ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಶುಂಠಿ ಹಾಗೂ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗಂತೂ ಖುಷಿಯಾಗಿರುತ್ತೆ. ಅದ್ರ ಜೊತೆಗೆ ನಮಗೆ ಬೆಳ್ಳುಳ್ಳಿ ವಿಡಿಯೋ ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಚೆಕ್ ಮಾಡಿ ವಿಡಿಯೋನ ಎಂಡ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಅದ್ರ ಜೊತೆಗೆ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ವಿಡಿಯೋ ಈರುಳ್ಳಿ ವಿಡಿಯೋ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 6/8/2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಎವ್ರಿ ಡೇ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ನೋಡಬಹುದು ಇದು 14 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಅದೇ ನಿಮಗೆ 50 kgಯ ಬ್ಯಾಗ್ ಬೇಕು, 50 kg ಬೇಕಂದರೆ 700 ರೂಪಾಯಿ ಆಗುತ್ತೆ. ನೋಡಬಹುದು, ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಕೊಂಡ್ಕೊಳ್ಬೇಕಾಗತ್ತೆ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ. ಇದು ನೋಡಬಹುದು ಫ್ರೆಶ್ ಆಗಿದೆ ನಿಮಗೆ ಆಲೂಗಡ್ಡೆ ನೋಡಿಬಿಟ್ಟು ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇದು ಕೂಡ 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ. ಇವತ್ತು ಮಾರ್ನಿಂಗ್ 9 o'clockಗೆ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತಲ್ವ, ಆ ಟೈಮಲ್ಲಿ ಏನು ಹರಾಜಲ್ಲಿ ಏನು ಹೋಗ್ತಾರೋ ಆ ರೇಟು ನಾವು ನಿಮಗೆ ತಿಳಿಸ್ತಿರೋ ಅಂಥದ್ದು. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಬೇಡ, ಇದು ಯಶವಂತಪುರ ಮಾರ್ಕೆಟ್ನ ರೇಟ್ ಇದಾಗಿದೆ. ನೀವು ಬೇಕಾದರೆ ಚೆಕ್ ಮಾಡಿ ಕೂಡ ನೋಡಬಹುದು. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಏನೇ ಒಂದು ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕ ನೀವು ಕೇಳಬಹುದು. ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಈ ಆಲೂಗಡ್ಡೆನ, ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇದು ನೋಡಬಹುದು 28 ರೂಪಾಯಿಗೆ 1 kg. ಇದು 1 ಕ್ವಿಂಟಲ್ಗೆ 2800 ರೂಪೀಸ್ ಆಗುತ್ತೆ. ಅದೇ ನಿಮಗೆ 50 kgಯ ಬ್ಯಾಗ್ ಬೇಕು ಅಂದರೆ 1400 ರೂಪಾಯಿ ಆಗುತ್ತೆ. ನೋಡಬಹುದು ಇಲ್ಲಿ ನೀವು ಗಮನಿಸಬೇಕಾಗಿರೋದು 1 ಕ್ವಿಂಟಲ್ ನಿಮಗೆ ಆಲೂಗಡ್ಡೆ ಬೇಕು ಅಂದರೆ 2800 ರೂಪಾಯಿ ಆಗುತ್ತೆ. ನೋಡಬಹುದು. ಅದೇ ನಿಮಗೆ ಅದರಲ್ಲಿ ಅರ್ಧ ಭಾಗ ತಗೊಳ್ಳೋಣ ಅಂದ್ರೂ ರೇಟ್ ಜಾಸ್ತಿನೇ ಇದೆ. ಹೋಲ್ಸೇಲ್ ರೇಟಲ್ಲಿ ಒಂದು ನಡೀತಾ ಇದೆ. ಇದು ನೋಡ್ಬೋದು, ಇದು ಕೂಡ 28 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 2800 ರೂಪೀಸ್ ಆಗುತ್ತೆ. 50 kgಯ ಬ್ಯಾಗಿಗೆ ನಿಮಗೆ 1400 ರೂಪಾಯಿ ಆಗುತ್ತೆ. ಸೊ ನೋಡಬಹುದು ನೀವು ಫ್ರೆಶ್ ಆಗಿರುವಂಥ ಆಲೂಗಡ್ಡೆಗೆ ಒಂದೊಳ್ಳೆ ರೇಟ್ ನಡೀತಾ ಇದೆ. ಇದು 29 ರೂಪಾಯಿ kg ಇದೆ, 2900 ರೂಪಾಯಿ ಆಗುತ್ತೆ 1 ಕ್ವಿಂಟಲು. 50 kgಯ ಬ್ಯಾಗಿಗೆ 1450 ರೂಪಾಯಿ ಆಗುತ್ತೆ. ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ 50 kgಯ ಬ್ಯಾಗ್ ಕೂಡ ಸಿಗುತ್ತೆ. ಹೋಲ್ಸೇಲ್ ರೇಟಲ್ಲೇ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಅಂದರೆ ನಿಮಗೆ ಇವಾಗ 1 ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ 50 kgಯ ಬ್ಯಾಗನ್ನು ಕೊಂಡ್ಕೊಂಡು ಹೋಗಬಹುದು. ಅಂದರೆ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡವರು ಈ ರೀತಿ ಮಾಡಬಹುದು. ಅದೇ ನೀವು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲೂಗಡ್ಡೆ ಏನು ರೇಟಲ್ಲಿ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಎವ್ರಿ ವಿಡಿಯೋಗಳನ್ನ ನೀವು ಗಮನಿಸಬೇಕಾಗತ್ತೆ. ಮಾರ್ಕೆಟ್ನಲ್ಲಿ ಏನು ರೇಟ್ ಹೋಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ನನಗೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರಿ, ಮೇಡಮ್ ನೀವು ಗ್ರಾಹಕರಿಗೆ ತುಂಬ ಹೆಲ್ಪ್ ಆಗೋ ರೀತಿಯಲ್ಲಿ ಇರುತ್ತೆ ನಿಮ್ಮ ವಿಡಿಯೋ, ಆದರೆ ರೈತರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಇರಲ್ಲ ಅಂತ ಹೇಳಿ. ಬಟ್ ನಾನು ಇದರಲ್ಲಿ ಮೆನ್ಷನ್ ಮಾಡ್ತಿರೋದು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋದು ಅಷ್ಟೇ. ಇದರಲ್ಲಿ ಗ್ರಾಹಕರಿಗೆ ಆಗಲಿ ಅಥವಾ ರೈತರಿಗೆ ಆಗಲಿ ಯಾರಿಗೂ ಒಬ್ಬರಿಗೆ ನಾವು ಹೆಲ್ಪ್ ಮಾಡ್ತಾ ಇಲ್ಲ. ರೈತರಿಗೂ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಎವ್ರಿ ಡೇ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ರೇಟ್ ತಿಳ್ಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಮಾರ್ಬೋದು. ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಲೈವಲ್ಲಿ ನೋಡಬಹುದು. ರೈತರಿಗೆ APMC ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ, ಯಶವಂತಪುರ APMC ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ರೈತರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಎವ್ರಿ ಡೇ ವಿಡಿಯೋಗಳನ್ನ ನೋಡಿ ನೀವು ಬೆಳೆದಿರುವಂತಹ ಬೆಳೆನ ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡ. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 40 ರೂಪಾಯಿ kg ಇದೆ. ನೋಡಬಹುದು ಇದು ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ನಿಮಗೆ 40 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 45 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಇದು ಕೂಡ ಚಿಕ್ಕ ಸೈಜಲ್ಲೇ ಇದೆ, 45 ರೂಪಾಯಿಗೆ 1 kg ಸಿಗ್ತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಇದಾಗಿದೆ. ಇದು 50 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಇದಾಗಿದೆ. ಇದು 60 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ
ಮಾರ್ಕೆಟ್ನಲ್ಲಿ ನೋಡಬಹುದು. ಈ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ. ಇದು 75 ರೂಪಾಯಿಗೆ 1 kg ಇದೆ, ಮುಕ್ಕಾಲು ಸೈಜಲ್ಲಿದೆ ನೋಡಬಹುದು. ಸೈಜ್ಗಳನ್ನ ಗಮನಿಸ್ಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ. ಈ ಬೆಳ್ಳುಳ್ಳಿಗೆ 85 ರೂಪಾಯಿಗೆ 1 kg ಬೆಳ್ಳುಳ್ಳಿ ಇದೆ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಕೂಡ ಇದೆಲ್ಲ ಗಮನಿಸಬೇಕಾಗತ್ತೆ. ರೈತರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಇದು 90 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನಿಮಗೆ ಏನು ರೇಟ್ ನಡೀತಿದೆ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ, ಈರುಳ್ಳಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ. ಇದು 125 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬಿಗ್ ಸೈಜ್, ಓವರ್ ಬಿಗ್ ಸೈಜ್ ಇದೆ. ಹಾಗಾಗಿ ನಿಮಗೆ 125 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಯಾವುದೇ ರೀತಿಯ ಡೌಟ್ ಬೇಡ. ಗ್ರಾಹಕರಿಗೆ ಈ ರೀತಿ ಬೆಳ್ಳುಳ್ಳಿ ಬೇಕು ಅಂದರೆ ಈ ತಕ್ಷಣ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಯಾವ ರೇಟಲ್ಲಿರುವಂತಹ ಬೆಳ್ಳುಳ್ಳಿ ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬಹುದು. ಹಾಗೆ ನಿಮಗೆ ಬರೋಕ್ಕಾಗಿಲ್ಲ ಅಂದ್ರೂ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ನಮ್ಮ ಕಡೆಯಿಂದ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ. ಕೇವಲ ನಿಮಗೆ 40 ರೂಪಾಯಿಂದ 1 kg ಬೆಳ್ಳುಳ್ಳಿ ಶುರುವಾಗುತ್ತೆ. 125 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಿದೆ. ಅಂದರೆ ಓವರ್ ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಬೇಕು ಅಂದರೆ 125 ರೂಪಾಯಿ ಇರುತ್ತೆ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಬೆಳ್ಳುಳ್ಳಿ ಕೊಂಡ್ಕೊಳ್ಬಹುದು. ಇವಾಗ ನಾವು ತುಂಬ ಮುಖ್ಯವಾಗಿರುವಂತಹ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 28 ರೂಪಾಯಿ kg ಇದೆ ನೋಡಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಯಾವ ರೇಟಿಂದ ಶುರುವಾಗ್ತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ. ಯಾವ ಅಮೌಂಟಿಂದ ಶುರುವಾಗುತ್ತೆ ಅಂತ ಹೇಳಿ ನೀವು ಗಮನಿಸಬೇಕಾಗುತ್ತೆ. 28 ರೂಪಾಯಿಗೆ ಪೀಸ್ ಇರುವಂತಹ ಶುಂಠಿ ಚಕ್ಕೆ 28 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನಿನ್ನ 1 ಕ್ವಿಂಟಲ್ಗೆ ಫ್ರೆಶ್ ಆಗಿರುವಂತಹ ಶುಂಠಿ ಯಾವ ರೇಟಿಗೆ ಸಿಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಶುಂಠಿ ರೇಟ್ ಅಂತೂ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿದೆ. ಇದು ನಿಜವಾಗ್ಲೂ ಹೌದು. ಶುಂಠಿ ಬೆಳೆದಿರುವಂತಹ ರೈತರು ನೀವು ಚಕ್ಕೆ ಇದ್ರೂ ಪರವಾಗಿಲ್ಲ, ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೋಡಿ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 51 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 5100 ರೂಪಾಯಿ ಆಗುತ್ತೆ ನೋಡಬಹುದು. ಇದು ಆವ್ರೇಜ್ ಇದೆ, ಬಿಗ್ ಸೈಜಲ್ಲಿ ಏನಿಲ್ಲ. ಇದು ನೋಡ್ಬೋದು, ಚಕ್ಕೆಯಲ್ಲಿ ದೊಡ್ಡ ಪೀಸ್ ಚಕ್ಕೆ. ಇದು ಚಕ್ಕೆನೇ ನಿಮಗೆ 51 ರೂಪಾಯಿ kg ನಡೀತಾ ಇದೆ ನೋಡಬಹುದು. ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ರೈತರು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೈತರಿಗೆ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 63 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 6300 ರೂಪಾಯಿ ಆಗುತ್ತೆ. ನಿನ್ನೆ ಟಾಪ್ ರೇಟ್ 63 ರೂಪಾಯಿ ಹೋಗಿತ್ತು ನೋಡಬಹುದು. ಇದು ನಿಮಗೆ 60 kg ಬ್ಯಾಗ್ ಬೇಕು ಅಂದರೆ 3800 ರೂಪಾಯಿ ಆಗುತ್ತೆ. ನಿಮಗೆ ಹಾಫ್ ಕ್ವಿಂಟಲ್ ನಾನು 60 kg ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂದ್ರೂ ಹೋಲ್ಸೇಲ್ ರೇಟಲ್ಲಿ ನಿಮಗೆ ರೇಟ್ ಜಾಸ್ತಿನೇ ಇದೆ. ಇದು ನೋಡಬಹುದು 65 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 6500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇದೇ ನಿಮಗೆ 60 kg ಬ್ಯಾಗ್ ಬೇಕಂದರೆ 3900 ರೂಪಾಯಿ ಆಗುತ್ತೆ ನೋಡಬಹುದು. ಶುಂಠಿ ರೇಟು ಗಗನಕ್ಕೆ ಏರಿದೆ ನೋಡ್ಬೋದು. 65 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು. ಇದನ್ನು ತುಂಬ ಮುಖ್ಯವಾಗಿ ನೀವು ಗಮನಿಸಬೇಕಾಗತ್ತೆ. ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿದೆ ಶುಂಠಿಲಿ. ನೀವು ಚಕ್ಕೆ ಶುಂಠಿ ನಾವು ತೊಗೊತೀವಿ ಅಂದ್ರೂ ಕೂಡ ರೇಟು ಜಾಸ್ತಿನೇ ಆಗಿದೆ. ಶುಂಠಿ ರೇಟು ನಿಮಗೆ ಒಂದು 1 ಮಂತ್ ಬ್ಯಾಕು ನಿಮಗೆ ಕೇವಲ 25-26 ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು. ಈಗ ಅದೇ ಶುಂಠಿಗೇನೆ 65 ರೂಪಾಯಿ ಟಾಪ್ ರೇಟ್ ನಡೀತಿದೆ ಅಂದರೆ ನಂಬಕ್ಕೆ ಆಗಲ್ಲ. ಶುಂಠಿ ರೇಟ್ ಅಂತೂ ಅಷ್ಟೊಂದು ಜಾಸ್ತಿಯಾಗಿದೆ. ತುಂಬ ದಿನದಿಂದ ಶುಂಠಿ ರೇಟು ಜಾಸ್ತಿನೇ ಆಗ್ತಾ ಇರಲಿಲ್ಲ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಶುಂಠಿ ರೇಟು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಇವಾಗ ಶುಂಠಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೊಬಂದು ಮಾರಬಹುದು. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಪೊಟ್ಯಾಟೊ 20,018 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಗಾರ್ಲಿಕ್ 2,902 ಬ್ಯಾಗ್ಸ್ ಬಂದಿದೆ. ಜಿಂಜರ್ 581 ಬ್ಯಾಗ್ಸ್ ಬಂದಿದೆ ನೋಡಬಹುದು. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ಡೀಟೇಲ್ಸ್ ಇದಾಗಿದೆ. ಶುಂಠಿ, ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಡೀಟೇಲ್ಸ್ ಇದಾಗಿದೆ. ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಅಥವಾ ನೀವು ಕಮೆಂಟ್ ಮೂಲಕ ನೀವು ಕ್ವಶನ್ ಮಾಡಬಹುದು. ನಿಮ್ಮ ಕಮೆಂಟ್ಗೆ ನಾವು ಅದೇ ತಕ್ಷಣವೇ ರಿಪ್ಲೈ ಕೂಡ ಮಾಡ್ತೀವಿ. ಯಶವಂತಪುರ ಮಾರ್ಕೆಟ್ಗೆ ಎವ್ರಿ ಸಂಡೇ ರಜೆ ಇರುತ್ತೆ, ಹಾಗೆ ಗೌರ್ಮೆಂಟ್ ಹಾಲಿಡೇ ಕೂಡ ರಜೆ ಇರುತ್ತೆ. ಸೊ ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗತ್ತೆ ರೈತರು. ನೀವು ದೂರದಿಂದ ಬರೋರು ಇದನ್ನೆಲ್ಲ ನೋಡ್ಕೊಬೇಕಾಗತ್ತೆ. ಶನಿವಾರ ಹೊರಟು ನೀವು ಭಾನುವಾರ ಬಂದರೆ ಕಷ್ಟ ಆಗುತ್ತೆ.
ಅದೇ ನೀವು ಭಾನುವಾರ ಹೊರಟು ಸೋಮವಾರ ಬೇಕಾದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ಬರೋದು ಒಳ್ಳೆಯದು. ಅದಕ್ಕೇ ನಾವು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಕೂಡ ಕೊಟ್ಟಿರ್ತೀವಿ. ನೀವು ಯಾವುದೇ ಲ್ಯಾಂಗ್ವೇಜಲ್ಲಾದರೂ ಪರವಾಗಿಲ್ಲ, ನೀವು ಮಾತಾಡ್ಬೋದು ನಮ್ಮ ಜೊತೆಗೆ. ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ರೈತರಿಗೆ ಈ ವಿಡಿಯೋನ ತಲುಪಿಸುವಂಥ ಸಹಾಯನ ಮಾಡಿ. ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರೋಂತಹ ರೇಟು ತಿಳ್ಕೊಳೋಕ್ಕೆ. ಹಾಗೆಯೇ ಇವತ್ತಿನ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಕೂಡ ಜಾಸ್ತಿ ಆಗಿದೆ. ಇದು ಕೂಡ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.